ನಮಸ್ಕಾರ ವೀಕ್ಷಕರೇ, ಸಂಜೆವಾಣಿಗೆ ಸ್ವಾಗತ. ನಾನು ಸಂಧ್ಯಾ ಸರ್ವ. ಮಧ್ಯಪ್ರಾಚ್ಯ ಸೇರಿದಂತೆ ಇಡೀ ವಿಶ್ವದಲ್ಲಿಯೇ ಕೂಡ ಕಳೆದ 12 ದಿನಗಳಿಂದಲೂ ಕೂಡ ಇಸ್ರೇಲ್ ಇರಾನ್ ನಡುವೆ ಭೀಕರ ಯುದ್ಧ ನಡೀತಾ ಇತ್ತು. ಈ ಎಲ್ಲೋ 3ನೇ ವಿಶ್ವಯುದ್ಧ ಆಗ್ಬಿಡತ್ತು ಅನ್ನೋ ಕೂಡ ಇದು ಕುತೂಹಲ ಸೇರಿದಂತೆ ಒಂದಿಷ್ಟು ಭಯವನ್ನು ಕೂಡ ಹುಟ್ಟುಹಾಕಿತ್ತು. ಆದ್ರೆ ಇವತ್ತು ಮಂಗಳವಾರ ಬೆಳಗ್ಗೆ ಒಂದು ಯುದ್ಧ ಕದನ ವಿರಾಮ ಘೋಷಣೆ ಆಗತ್ತೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಂಗಳವಾರ ಬೆಳಗ್ಗೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಕದನ ವಿರಾಮವನ್ನ ಘೋಷಣೆ ಮಾಡ್ತಾರೆ. ಇದಾದ ನಂತರ ಇಸ್ರೇಲ್ ಮತ್ತು ಆಮೇಲೆ ಇರಾನ್ ಕದನ ವಿರಾಮದ ಬಗ್ಗೆ ಮಾತನ್ನ ಕೂಡ ಆಡ್ತವೆ. ಆದ್ರೂ ಕೂಡ ಮೊದಲನೇ ಬಾರಿಗೆ ಇಸ್ರೇಲ್ ಕದನ ವಿರಾಮವನ್ನ ಉಲ್ಲಂಘನೆ ಮಾಡುತ್ತೆ. ಇಸ್ರೇಲ್ ಸೇನೆ ಏನ್ ಮಾಡುತ್ತೆ, ಕದನ ವಿರಾಮನ ಉಲ್ಲಂಘನೆ ಮಾಡಿ ತನ್ನ ಅಂದ್ರೆ ಇರಾನ್ ಕಡೆಗೆ ತನ್ನ ಒಂದು ಕ್ಷಿಪಣಿಯನ್ನ ಬಿಡತ್ತೆ ಮತ್ತು ಇದು ಪ್ರತೀಕಾರವನ್ನ ತೀರ್ಸ್ಕೊಳ್ತಾ ಇದೆ ನಾನು ಅಂತ ಪ್ರತಿಜ್ಞೆ ಕೂಡ ಇಸ್ರೇಲ್ ಮಾಡುತ್ತೆ. ಇದರಿಂದ ಟ್ರಂಪ್ಗೆ ಕದನ ವಿರಾಮ ಉಲ್ಲಂಘನೆ ಆಗಿದ್ದಕ್ಕೆ ಸಿಟ್ಟು ಬರುತ್ತೆ. ಅವರು ತಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ಎಚ್ಚರಿಕೆನ ನೀಡಿ, ಇಸ್ರೇಲ್ ಈ ಬಾಂಬ್ಗಳನ್ನ ಬಿಡಿಸ್ಬೇಡಿ, ನೀವು ಹಾಗೆ ಮಾಡಿದ್ರೆ ಅದು ಕದನ ವಿರಾಮದ ಪ್ರಮುಖ ಉಲ್ಲಂಘನೆ ಆಗತ್ತೆ, ಮತ್ತೆ ನಿಮ್ಮ ಪೈಲಟ್ ಗಳನ್ನ ತಕ್ಷಣವೇ ಹಿಂದಕ್ಕೆ ಕರೆಸಿ ಅಂತ ಬರೆದಿದ್ರು. ಎಲ್ಲಾ ವಿಮಾನಗಳನ್ನ ಹಿಂದಕ್ಕೆ ಪಡೆಯಲಾಗ್ತಿದೆ ಅಂತ ಆಮೇಲೆ ಇರಾನ್ ಹೇಳತ್ತೆ ಇದು ಸ್ನೇಹಪರ, ಹಾಗೆ ಮಾಡಿದ ಇದು ದಾಳಿಯಾಗಿದೆ, ಸುತ್ತಾಗಿದೆ. ಹಾಗಾಗಿ ಈ ದಾಳಿಯಿಂದ ಇದು ಕದನ ವಿರಾಮ ಏನು ಆಗಿಲ್ಲ, ಕದನ ವಿರಾಮ ಅಲ್ಲ, ನಾವು ಸುಮ್ಮನೆ ಸ್ನೇಹಪರ ಸುತ್ತನ್ನ ಹಾಕಿದೀವಿ, ಇದರಿಂದ ಯಾವುದೇ ಹಾನಿ ಆಗಲ್ಲ, ಯಾರಿಗೂ ನಷ್ಟ ಆಗಲ್ಲ ಅಂತ ಹೇಳಿದೆ. ಹೀಗೆ ಕದನ ವಿರಾಮ ಇನ್ನು ಜಾರಿಯಲ್ಲಿದೆ. ತಮ್ಮ ಮಾತುಗಳಿಗೆ ಗಮನ ಕೊಟ್ಟಿದ್ದಕ್ಕಾಗಿ ಟ್ರಂಪ್ ಇಸ್ರೇಲ್ಗೆ ಧನ್ಯವಾದವನ್ನ ಅರ್ಪಿಸಿದ್ರು. ಅಷ್ಟೇ ಅಲ್ಲ, ಆಮೇಲೆ ಟ್ರಂಪ್ ಮತ್ತೊಂದು ಪೋಸ್ಟ್ ಅನ್ನ ಮಾಡ್ತಾರೆ. ಏನು ಅನ್ನೋದನ್ನ ನೋಡೋದಾದ್ರೆ, ಇರಾನ್ ತನ್ನ ಪರಮಾಣು ಅಸ್ತ್ರವನ್ನ ಎಂದಿಗೂ ಪುನರ್ ನಿರ್ಮಿಸೋಕೆ ಸಾಧ್ಯವಾಗುವುದಿಲ್ಲ ಅಂತ ಟ್ರಂಪ್ ಬರೆದಿದ್ದಾರೆ. ನಮಸ್ಕಾರ.